ನಮಸ್ಕಾರ ಎಲ್ರಿಗೂ. ಐಫೋನ್ 15, ಐಫೋನ್ 13. ಸೊ ಇದೆಲ್ಲ ಡಿವೈಸ್ಗಳು ಹೇಳ್ತೀನಿ ಒಂದೊಂದಾಗಿ. ಸೊ ಇದು ಐಫೋನ್ 15 ಮತ್ತು 13 ತುಮಕೂರಿಂದ ಬಂದಿರೋದು. ಸೊ ಬ್ಯಾಕ್ ಗ್ಲಾಸ್ ಹೋಗಿದೆ, ಆಮೇಲೆ ರೀಸ್ಟಾರ್ಟ್ ಆಗ್ತಾಯಿದೆ ಅಂತೆ. ಆಮೇಲೆ ಇದು ಐಫೋನ್ 13 ಬಲ್ಜ್ ಆಗಿದೆ, ಬ್ಯಾಟ್ರಿ ಬಲ್ಜ್ ಆಗಿದೆ. ಆಮೇಲೆ ಇದೂ ಅಷ್ಟೇ ಐಫೋನ್ 13, ಇದು ಬ್ಯಾಟ್ರಿ ಬಲ್ಜ್ ಆಗಿದೆ. ಈ ತಿಂಗಳು ನೋಡಿರ್ಬೋದು ನೀವು, ಸುಮಾರು ಏನಿಲ್ಲ ಅಂದ್ರೂ ಒಂದು 5ರಿಂದ 6 ಬ್ಯಾಟ್ರಿ ನಾವೇ ಹಾಕಿದ್ದೀವಿ. ಆಮೇಲೆ 13 ಎಲ್ಲ ಬಲ್ಜ್ ಆಗಿರೋದು. ಸೊ ಹೈ ಟೈಮ್ ಟು ರೀಪ್ಲೇಸ್ ಬ್ಯಾಟ್ರೀಸ್ ಫಾರ್ ಐಫೋನ್ 13 ಐ ಬಿಲೀವ್. ಸೊ ಇದು ಬಂದಿನೂ 50 ಯಾವ ಕಸ್ಟಮರ್ ಅಂತ ಮರ್ತೋಗಿದೆ, ಇದು ಅನಿಸುತ್ತೆ 59 ಏನೋ ಇದೆ ಬ್ಯಾಟ್ರಿ ಪರ್ಸೆಂಟೇಜು. ನಾನು ಯಾವಾಗಲೂ ಹೇಳ್ದಂಗೆ 60 ಮೇಲ್ಪಟ್ಟು 70 ತನಕ ಅಷ್ಟೇ. 69 ಎಲ್ಲ ಬಂತು ಅಂದ್ರೂ ಊದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು 59 ತನಕ ಅದೆಲ್ಲ ಹೆಂಗೆ ಉಪಯೋಗಿಸ್ತೀರೋ ಗೊತ್ತಿಲ್ಲ. ಇದು ನೋಡಿ, ಇದು ಆಚೆನೇ ಬರ್ತದೆ ಏನೇನು ಡಿಸ್ಪ್ಲೇ. ಸೊ ಅದಾದಮೇಲೆ ಇದೊಂದು ಬಂದಿದೆ, ಇದು ಬಂದು 13 Pro Max. ಡಿಸ್ಪ್ಲೇ ಹೊಡೆದೋಗಿದೆ. ಆಮೇಲೆ ನೆಟ್ವರ್ಕ್ ಒಂದೊಂದ್ಸತಿ ಬರುತ್ತೆ, ಒಂದೊಂದ್ಸತಿ ಬರಲ್ವಂತೆ. ಸೊ ಅದನ್ನು ನೋಡಬೇಕು. ಸೊ ಇದು ಮದರ್ ಬೋರ್ಡ್ ಇಶ್ಯೂ ಇರುತ್ತೆ, ಅದಾದಮೇಲೆ ಡಿಸ್ಪ್ಲೇ ಹಾಕಬೇಕು. ನೆಕ್ಸ್ಟ್ ಇದು ಮೈಸೂರಿಂದ ಬಂದಿದೆ. ಸೊ ಅದನ್ನು ಫಸ್ಟು ಅನ್ಬಾಕ್ಸ್ ಮಾಡೋಣ. ಅದಾದಮೇಲೆ ಈ ಡಿವೈಸ್ಗಳನ್ನ ಒಂದೊಂದಾಗಿ ಓಪನ್ ಮಾಡ್ತೀನಿ, ನೋಡೋಣ. ಸೊ ರ್ಯಾಕು ಆ ಕಡೆ ಇದೆ, ರ್ಯಾಕ್ ಅಲ್ಲೇ ಇಟ್ಟಿರ್ತೀನಿ ಎಲ್ಲ ಡಿವೈಸ್ನ. ಸೊ ನೆಕ್ಸ್ಟ್ ಬಂದು ಬ್ಯಾಟ್ರಿಗಳನ್ನ ಫಸ್ಟ್ ಓಪನ್ ಮಾಡೋಣ. ಫಸ್ಟ್ ಇದು ಅನ್ಬಾಕ್ಸ್ ಮಾಡೋಣ. ಏಕೆಂದರೆ ಇದು ಮೊನ್ನೆನೇ ಫೋನ್ ಮಾಡಿದ್ರು ಕಸ್ಟಮರ್, ಮೊನ್ನೆನೇ ಹಾಕಿದ್ದೀನಿ ಇನ್ನೂ ಬಂದಿಲ್ಲ ಅಂತ. ಬೇಕಾ? ಬ್ರೈಟ್ ಆಗಿದೆ. ಓಕೆ, ಯಾವ ಡಿವೈಸ್ ಅಂತ ನೋಡೋಣ. ಕಿಶನ್ ಅನ್ಸುತ್ತೆ. ಪ್ರೊಫೆಷ್ನಲ್ ಕೊರಿಯರ್, ಮೈಸೂರಿಂದ ಕಳಿಸಿದ್ದಾರೆ. ಐಫೋನ್ 13 ಅಂತ ಇದೆ. ಐಫೋನ್ 13 ಫೋನ್ ಕೊಡಿ. ಜಾಬ್ ಶೀಟ್ ಹಾಕಿ ಬನ್ನಿ. ನಿಮಿಷ ನಂಬರ್ ಹೇಳಿ. ಅದು ಇದೇನು ಪಾಸ್ವರ್ಡ್ ಇದೆ? 00 7 ಕೊಡಿ. 789546616. ಏನು ಕಂಡೀಷನ್ ಇದೆ ಅಂತ ಕೇಳ್ಬಿಡೋಣ. ಸೊ ಅಷ್ಟರಲ್ಲಿ ಇದು ಡಿಸ್ಪ್ಲೇ. ಹಲೋ ಸರ್, ರಿಪೇರ್ ಮಾಡಿಂದ? ಅದೇ ಅದು ಡಿವೈಸ್ 13 ಬಂದಿದೆ. ಸೊ ಏನು ಇಶ್ಯೂ ಇದೆ ಸರ್? ಅದು ವಾಟರ್ ಡ್ಯಾಮೇಜಾ? ಸರಿ ಸರ್, ಆಯ್ತು, ಚೆಕ್ ಮಾಡಿ ಹೇಳ್ತೀನಿ. ಏನು ಆನ್ ಮಾಡೋಕ್ಕೆ ಟ್ರೈ ಮಾಡಿದ್ರಾ ಸರ್? ಅದು ಒಂದ್ಸಲ ಟ್ರೈ ಮಾಡಿದ್ವಿ, ಹೀಟಿಂಗ್ ಇಶ್ಯೂಸ್ ಆಯಿತು. ಓಕೆ, ಅದಕ್ಕೆ ಆಫ್ ಮಾಡಿಬಿಟ್ವಿ ಸರ್. ಓಕೆ ಸರ್, ಸರಿ ಸರ್, ಆಯ್ತು ಸರ್. ಅದು ಚೆಕ್ ಮಾಡ್ಬಿಟ್ಟು ಕಾಲ್ ಮಾಡಿ. ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ಸರ್. ಈಗ ತಾನೇ ಕಂಪ್ಲೇಂಟ್ ರೈಸ್ ಮಾಡಿದೆ ಸರ್ ನಾನು, 5 ನಿಮಿಷ ಇನ್ನೂ ಆಗಿಲ್ಲ. ಒಂದೊಂದು ಹಂಗೆ ಲೇಟ್ ಆಗುತ್ತೆ. ಕಾಲ್ ಮಾಡಿದೆ, ಇನ್ನೂ ಬಂದಿಲ್ಲ ಅಂದ್ರಲ್ಲ. ಈಗ ನಾನು ಅವ್ರಿಗೆ ಕೇಳಿದೆ, ಅವ್ರು ಹೇಳಿದ್ರು ಈ ಕಡೆ ಬರೋರು ರಜಾ ಹಾಕ್ಬಿಟ್ಟಿದ್ರು, ಹಂಗಾಗಿ ತಗೊಂಬಂದು ಕೊಟ್ಟಿರಲಿಲ್ಲ ಅಂತ ಹೇಳಿದ್ರು. ಸರಿ ಸರ್, ಬಂದು ತಲುಪಿದೆಯಲ್ಲ ಬಿಡಿ. ಸರಿ ಸರ್, ಓಕೆ ಸರ್, ನೋಡ್ಬಿಟ್ಟು ಟ್ರೈ ಮಾಡಿ ಸರ್. ಓಕೆ ಓಕೆ ಸರ್. ಸೊ ಇದು ವಾಟರ್ ಡ್ಯಾಮೇಜ್ ಅಂತ ಓಪನ್ ಮಾಡ್ತೀನಿ. ಇದನ್ನು ನೀರು ಇಲ್ಲಿ ತನಕ ಇರಲ್ಲ, ಏಕೆಂದರೆ ಅಲ್ಲೇ ಒಂದು 2 ದಿನ ಆಗಿದೆ ಅವರು ಕೊರಿಯರ್ ಕಳಿಸಿ. ಸೊ ನೆಕ್ಸ್ಟ್ ಯಾವ್ದು ಡಿವೈಸ್ ಓಪನ್ ಮಾಡ್ಬೇಕು ಹೇಳಿ, ಅದನ್ನೇ ಓಪನ್ ಮಾಡ್ತೀನಿ. 15 ಇದೆ, ಬ್ಯಾಕ್ ಗ್ಲಾಸ್ ಮತ್ತು ನಾಟ್ ಟರ್ನಿಂಗ್ ಆನ್. ರೀಸ್ಟಾರ್ಟಿಂಗು ನಾಟ್ ಟರ್ನಿಂಗ್ ಆನ್ ಏನೋ ಹೇಳಿದ್ರು. ಅದಾದಮೇಲೆ 13 Pro Max ಇದೆ, ಆಮೇಲೆ ಇನ್ನೊಂದು 13 ಇದೆ.
ಎರಡು ಬ್ಯಾಟ್ರಿ ಉಟ್ಕೊಂಡಿರೋದು. ಆಮೇಲೆ ವಾಟರ್ ಡ್ಯಾಮೇಜ್ ಒಂದು 13 ಇದೆ. 13 ಲೈಟ್ ಸ್ಪನ್ ಆಗೋಯ್ತಾ ಅಂತ, ಇಷ್ಟೊಂದು 13 ಬರ್ತಾ ಇದೆಯಲ್ಲ ರಿಪೇರ್ಗೆ. ಒಂದೊಂದು ಟೈಮಲ್ಲಿ ಹಂಗೆ, ಒಂದು ಟೈಮಲ್ಲಿ ಬರೀ 11 ಬರೋದು, ಆಮೇಲೆ ಬರೀ 12. ಇವಾಗ ಬರೀ 13. ನೋಡಿ ಯಾವ ರೀತಿ ಊದ್ಕೊಂಡಿದೆ ಅಂತ. ಸೊ ಫಸ್ಟು ಆಮೇಲೆ ಅದಕ್ಕೆ ಬ್ಯಾಟ್ರಿ ಹಾಕೋಣ. ಸದ್ಯಕ್ಕೆ ಟಕ ಅಂತ ಬ್ಯಾಟ್ರಿ ಬಲ್ಜಾಗಿರೋದನ್ನ ಡಿವೈಸಿಂದ ಆಚೆ ತೆಗೆಯೋಣ. $29.5 ಫಾಲೋವರ್ಸ್, 29.5K ಫಾಲೋವರ್ಸ್ ಇದ್ದಾರೆ. ಆದಷ್ಟು ಬೇಗ 30K ಫಾಲೋವರ್ಸ್ ಆದರೆ ಆಫರ್ ಕೊಡ್ಬೋದು. 13ಗೆ ಬ್ಯಾಟ್ರಿ ಆಫರ್ ಕೊಡಬೇಕು, 30% ಆಫ್ ಅಂತ. ಓಕೆ, ಸೊ ಇದನ್ನು ತೆಗೆಸ್ಕೊಳ್ಳೋಣ ಬ್ಯಾಟ್ರಿ. ಬ್ಯಾಟ್ರಿ ತೆಗೆದಾಗಿದೆ. ಇದ್ರ ಜೊತೆಗೆ ಇಡೋಣ. ಇದು ಖಾಲಿ ಬಾಕ್ಸ್ಗಳು ಕೊಡಿ. ಸೊ ಇದಾಯ್ತು. ಇನ್ನೊಂದು 13 ಅದನ್ನು ಡಿಸ್ಪ್ಲೇ ತೆಗೆದ್ಬಿಡೋಣ. ಬ್ಯಾಟ್ರಿನೇ ಮರ್ತಾಗಿದೆ ನೋಡಿ. ಮೇನ್ ಅದೇ ಬ್ಯಾಟ್ರಿ ಮಿಕ್ಸ್ ಮ್ಯಾಚ್ ಆದರೆ ಇದು ಅವನಿತ್ತು. ಹೀಗೆ ಅವನಲ್ಲೇ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಪರ್ಸೆಂಟೇಜ್ ಇದೆ ಬ್ಯಾಟ್ರಿ ಅಂತ. ಇದು ಪಾಸ್ವರ್ಡ್ ಏನಿದೆ? 13 0901 ಸೊ ಬ್ಯಾಟ್ರಿಗೆ ಹೋಗೋಣ. ಬ್ಯಾಟ್ರಿ ಸರ್ವಿಸ್ ಅಂದರೆ 59 ಇದೆ. ಅದಕ್ಕೋಸ್ಕರ ಹಿಂಗೆ ಕೂತ್ಕೊಂಡಿರೋದು. ಸೊ ಇವತ್ತು 2 ಬ್ಯಾಟ್ರಿ ಮಾಡಬೇಕು. ಕಾಲ್ ಬರ್ತಾ ಇದೆ ನೋಡಿ. ಸೊ ಇದು ಡಿಸ್ಪ್ಲೇ ತೆಗೆದಾಗಿದೆ.
Sir, the charging port will cost 1800. Sir, that will cost 1800. Yes, sir. Sir. Okay, so ಒಂದು ಬಿಚ್ಚಬೇಕಲ್ಲ we did not check. Okay, sir, we will check it. Tomorrow we will let you. ಈ ಬ್ಯಾಟಿನ ಆಚೆ ಬಂದಿದೆ. ಸೊ ನೆಕ್ಸ್ಟ್ ಈ ಮೊಬೈಲ್ ಹಂಗೆ ಇಟ್ಟನ. ಹಾಂ ಸರ್. ಓಕೆ ಸರ್. ಇದೊಂದು ಬಾಕ್ಸಲ್ಲಿ ಬಬಲ್ ರ್ಯಾಪ್ ಹಾಕಿ. ಓಕೆ ಸರ್, we will check that one also. ಓಕೆ ಸರ್, ಇದೊಂದಾಯಿತು. ಓಕೆ, ನೆಕ್ಸ್ಟ್ ಇದು ವಾಟರ್ ಡ್ಯಾಮೇಜ್ ಇವಾಗ ಮೈಸೂರಿಂದ ಕಳಿಸಿದ್ರಲ್ಲ, ಸೊ ಬನ್ನಿ ಅದನ್ನು ನೋಡ್ಬಿಡೋಣ. 1/3 ಅದು ತಮ್ಮ ಫೋಟೋ ತಗೊಂಡು ನೋಡಿ. ಇದು iPhone 13 Pro Max ಗ್ಲಾಸ್, ಬ್ಯಾಕ್ ಗ್ಲಾಸ್ ಹೊಡೆದೋಗಿದ್ದು. ಲೇಸರ್ ಮಿಷಿನ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಸೊ ಇವಾಗ ಈಸಿಯಾಗಿ ಬಂದ್ಬಿಡುತ್ತೆ ಗ್ಲಾಸ್. ಸೊ ಯಾವುದೇ ರೀತಿ ನಿಮಗೆ ನೆಕ್ಸ್ಟ್ ಇದರಲ್ಲಿ ತೊಂದರೆ ಆಗೋದಿಲ್ಲ. ಇನ್ನು ಮದರ್ ಬೋರ್ಡ್ ಇಶ್ಯೂ ಆಗೋದಾಗಿರಲಿ, ಕ್ಯಾಮ್ರಾ ಇಶ್ಯೂ ಆಗೋದಾಗಿರಲಿ, ಆ ಥರ ಏನೂ ಆಗೋದಿಲ್ಲ. ಸೊ ಆ ರೀತಿ ಅದಕ್ಕೋಸ್ಕರ ಲೇಸರ್ ಮಾಡಿಸೋದು ಅಂತ ಹೇಳೋದು. ಸ್ವಲ್ಪ ಕಾಸ್ಟ್ ಆಗ್ಬೋದು, ಬಟ್ ಲೇಸರ್ ಮಾಡಿಸಿದ್ರೆ ನಿಮಗೆ ಬೇರೆ ಯಾವುದೂ ಇಶ್ಯೂ ಆಗೋದಿಲ್ಲ ಫೋನಲ್ಲಿ. ತೊಳ್ಳಿ ಕುಡಿಯೋದು. ಫೋಟೋ ತಕ್ಕೊಂಡು ಕೊಡಿ, ಫೋಟೋ ತಕ್ಕೊಳ್ಳಿ ಬೇಕಾಗ್ತದೆ. ಏನು ಮಾಡಬೇಕಂತ ಒಂದು ಸೆಕೆಂಡ್, ಡಿಸ್ಪ್ಲೇ ತೆಗಿತಾ ಇದ್ದೀನಿ. ಇದು ಉಪ್ಪು ನೀರು ಘಾಟ್ ನೋಡಿ, ಇದು ಯಾವ ಥರ ಇದೆ ಅಂತ. ಸಾಲ್ಟ್ ವಾಟ್ರ್ ಹೋಗಿದೆ. ಸೊ ರೆಡಿ ಆಗೋದು 50-50 ಚಾನ್ಸಸ್ ಅಷ್ಟೇ ಇರೋದು. ನಾರ್ಮಲ್ ವಾಟ್ರ್ ಹೋದರೆ ಒಂದು 70% ಚಾನ್ಸ್ ಇರುತ್ತೆ. ಉಪ್ಪೆಲ್ಲ ಬೀಳ್ತೈತಲ್ಲಪ್ಪ. ಘಾಟ್ ಆಗ್ತದೆ ಎಷ್ಟು ನೀರು ಹೋಗಿದೆಯೋ. ಒಂದೇ ಸತಿ DC ಹಾಕಿ ಚೆಕ್ ಮಾಡ್ತೀರಿ. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದು ಪರಿಸ್ಥಿತಿ ಏನೆಲ್ಲಿದೆ, ಏನಾಗಿದೆ ಅಂತ. ನೋಡ್ತಾ ಇರ್ಬೋದು ರಸ್ಟಿಂಗ್ ಎಲ್ಲಿ ತನಕ ಆಗಿದೆ ಅಂತ. ನೋಡಿ, ಇಲ್ಲಿ ರಸ್ಟ್ ಆಗಿದೆ. ಸೊ ಬನ್ನಿ, DC ಅಂದರೆ ಡೈರೆಕ್ಟ್ ಕರೆಂಟ್ ಅಂತ. ಕನೆಕ್ಟ್ ಆಗ್ತಾ ಇಲ್ಲ. ಇದು ಬ್ಯಾಟ್ರಿ ಸ್ವಲ್ಪ
ಸೊ ಚೆಕ್ ಮಾಡಬೇಕಾಗತ್ತೆ, ಮದರ್ ಬೋರ್ಡ್ ಬಿಚ್ಚಿ ನೋಡಬೇಕಾಗತ್ತೆ ಎಲ್ಲೆಲ್ಲಿ ನೀರೋಗಿದೆ ಏನಂತ. ಸೊ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮದರ್ ಬೋರ್ಡೆಲ್ಲ ಬಿಚ್ಚೋದು ನೋಡೋದಕ್ಕೆ. ಸೊ ಆಮೇಲೆ ಮಾಡೋಣ. ಎರಡು ಬ್ಯಾಟ್ರಿ ಇದೆ, ಒಬ್ಬರು ಕಸ್ಟಮರ್ ಇಲ್ಲೇ ಕಾಯ್ತಾ ಇದ್ದಾರೆ. ಇದನ್ನು ಒಂದು ಬಾಕ್ಸ್ ಹಾಕಿಡ್ತೀನಿ, ಒಂದು ಬಾಕ್ಸ್ ಹಾಕಿಡಿ. ಸೊ ನೆಕ್ಸ್ಟ್ ಬಂದು 15, ಇದು ತುಮಕೂರಿಂದ ಬಂದಿರೋದು. ಬನ್ನಿ ಇದನ್ನು ಓಪನ್ ಮಾಡೋಣ. ಇದು ರೀಸ್ಟಾರ್ಟಿಂಗ್ ಆಗ್ತಾಯಿದೆ ಅಂತ ಹೇಳಿದ್ರು, ಆನ್ ಆಗ್ತಾಯಿದೆ. ಫಸ್ಟ್ ಡಿವೈಸ್ ನೋಡೋಣ. ಆನೇನು ಆಗ್ತಾಯಿಲ್ಲ. ಕನೆಕ್ಟ್ ಮಾಡಿದ್ರೆ ನೋ ರೆಸ್ಪಾನ್ಸ್, ಏನೂ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಈ ಡಿವೈಸ್. ಬ್ಯಾಕ್ ಗ್ಲಾಸ್ ಓಪನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಇದು ಬಾಕ್ಸ್ ಕೊಡಿ, ಕನ್ನಡಕ ಕೊಡಿ. ಹಂಗೆ ಗ್ಲಾಸ್ ಪೀಸಸ್ ತೆಗಿಬೇಕಾದ್ರೆ ಕಣ್ಣು ಹೊಡಿಯುತ್ತೆ ಅಂತ ತುಂಬ ಕಷ್ಟ ಆಗ್ತಾಯಿತ್ತು. ಈಗ ಅದು 13 ಬ್ಯಾಟ್ರಿ ಇದೆ. ಚೂರು ಓಪನಿಂಗು ಕೊಡ್ತಾ ಇಲ್ಲ ಇದು. ಅದೇನೆ ಕೊಡ್ತೇನೆ. ತೊಳಿ. ಸೊ ಫಸ್ಟ್ ಬ್ಯಾಟ್ರಿ ತೆಗಿತಾ ಇದ್ದೇನೆ.
ಅಷ್ಟೇ ತೆಗ್ದ್ಬಿಡೋಣ. ಓಕೆ, ಎಲ್ಲ ಆಯಿತು. ಸೊ ಮದರ್ ಬೋರ್ಡ್ ಕನೆಕ್ಟ್ ಮಾಡಿ ಯಾವ ಸಿಚುವೇಷನಲ್ಲಿದೆ ನೋಡಿ ಕನೆಕ್ಟ್ ಮಾಡಿದ್ದೀವಿ. ಡೈರೆಕ್ಟಾಗಿ ತೊಗೊತಾ ಇದೆ ಇಷ್ಟು. ನೋಡಿ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಶಾರ್ಟ್ ಆಗಿದೆ ಇದು ಫುಲ್ಲು. ನೋಡಿ ಕನೆಕ್ಟ್ ಮಾಡಿದ್ದೀನಿ. ಶಾರ್ಟ್ ಆಗಿದೆ ಇದು ಫುಲ್ಲು. ಅದಕ್ಕೋಸ್ಕರ ಆವಾಗಲೇ ಇದನ್ನು ಹಾಕಿದ್ರೂ ಆನ್ ಆಗ್ತಿರ್ಲಿಲ್ಲ. ಬಿದ್ದಾಗ ಹಿಂಗಾಗಿದೆ ಅಂದರೆ ನನ್ನ ಪ್ರಕಾರ ಲೇಯರಲ್ಲಿರುತ್ತೆ. ಲೇಯರ್ ಅಂದರೆ ನೋಡಿ ಇದು ಲೇಯರಲ್ಲಿ ಪ್ರಾಬ್ಲಮ್ ಇದ್ದರೆ ಬಿದ್ದಾಗ ಬೆಂಡ್ಗಿಂಡಾದರೆ ಒಂದಕ್ಕೊಂದು ಟಚ್ ಆಗಿ ಇಲ್ಲಿ ಪಾಯಿಂಟ್ಸ್ಗಳು ಆ ಥರ ಆಗಿರ್ಬೋದು, ಆ ಥರ. ಓಕೆ, ಸೊ ಇದು ಟೈಮ್ ಹಿಡಿಯುತ್ತೆ. ಸೊ ಇವಾಗಲೇ ಆಗಲ್ಲ, ತುಂಬ ಟೈಮ್ ಬೇಕಾಗುತ್ತೆ. ಓಕೆ, ಇವಾಗಲೇ ಆಗಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಏಕೆಂದರೆ ಫಿಲ್ಟ್ರಿಗೆ ಮದರ್ ಬೋರ್ಡೆಲ್ಲ ಮಾಡಿ ತೆಗ್ದು ಲೇಯರ್ನ ಇದೇ ಥರ ಇದು 15+ ಲೇಯರ್ ತೆಗೆದು ಮಾಡಬೇಕಾಗತ್ತೆ. ಟೈಮ್ ಹಿಡಿಯುತ್ತೆ ತುಂಬ, 4-5 ಅವರ್ ಮೇಲೆ ಬೇಕಾಗುತ್ತೆ. ಸೊ ಇದನ್ನು ಆಮೇಲೆ ಮಾಡ್ತೀನಿ. ಸೊ ಇದು ಬಂದು ಡಿಸ್ಪ್ಲೇ ಮತ್ತು ನೆಟ್ವರ್ಕ್ ಇಶ್ಯೂ ಇದೆ. 13 Pro Max ಬಂದು ಫಸ್ಟ್ ಆಫ್ ಮಾಡೋಣ. ನೆಕ್ಸ್ಟ್ ಬಂದು ಡಿಸ್ಪ್ಲೇ ಇದು ಮದರ್ ಬೋರ್ಡ್ ಏನೋ ಬೆಂಡಿದೆಯಾ ಚೆಕ್ ಮಾಡೋದಕ್ಕೆ ಇದಕ್ಕೋಸ್ಕರ ಓಪನ್ ಮಾಡ್ತಾ ಇರೋದು. ನಮ್ಮ ಕಸ್ಟಮರ್ ಅನಿಸುತ್ತೆ. ಸೊ ಬ್ಯಾಟ್ರಿ ಚೇಂಜ್ ಮಾಡಿದ್ದೀವಿ ಯಾವಾಗಲೂ ಜಾನ್ವರಿಲಿ. ಈ ಥರ ಮಾರ್ಕಿಂಗ್ ಮಾಡಿರ್ತೀವಿ 31/1/25 RM. RM ಅಂದರೆ ರಶ್ಮಿಕಾ ಮಂದನ್ನ ಅಲ್ಲ, ರಿಪೇರ್ ಮಾಡಿ ಅಂತ. ಮದರ್ ಬೋರ್ಡ್ ಒಂದು ಆಚೆ ತೆಗೆದು ನೋಡೋಣ ಬೆಂಡ್ ಏನಾನ ಆಗಿದೆ ಅಂತ. ಅದು ಲೇಯರ್ ರಿಬಾಲ್ ಮಾಡಲೇಬೇಕು. ಡಿಸ್ಪ್ಲೇ ಡಿವೈಸಿಂಗ್ ಸಪ್ರೇಟ್ ಮಾಡಾಗಿದೆ.
12 Pro Maxದು 5G ಕನೆಕ್ಟಿವಿಟಿ ಇದೆ. ಸೊ ಹಂಗಾಗಿ ಇಲ್ಲಿ ಇದಾಗಿದೆ 5G ಬ್ಯಾಂಡು ತೆಗಿಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಯಾವುದೇ ರೀತಿ ಬೆಂಡ್ ಆಗಿರೋದೇನು ಗೊತ್ತಾಗ್ತಾ ಇಲ್ಲ. ಬಟ್ ಹಂಗೂ ಇದನ್ನು ಮದರ್ಬೋರ್ಡ್ ತೆಗೆದು ರಿಬಾಲಿಂಗ್ ಮಾಡಲೇಬೇಕಾಗುತ್ತೆ. ಸೊ 5G ಬ್ಯಾಂಡ್ ತೆಗಿಬೇಕಂದ್ರೆ ಬ್ಯಾಟ್ರಿ ಎಲ್ಲ ತೆಗಿಬೇಕು ತಿರ್ಗಾ. ಫಸ್ಟ್ ಈಗ 13ದು ಬ್ಯಾಟ್ರಿ ಇದು ಮಾಡೋಣ. ಇನ್ನೊಂದು ಬಾಕ್ಸಲ್ಲಿ ಇದನ್ನು ತೊಗೊಳ್ಳಿ. ಇದನ್ನೆಲ್ಲ ಸಪ್ರೇಟಾಗಿ ಸ್ಕ್ರೂಸ್ ಎಲ್ಲ ಹಾಕಿ ಬೇರೆ ಬಾಕ್ಸ್ ಗಿಡಿ. ಇದು ವಾಟರ್ ಡ್ಯಾಮೇಜ್ ಕೊಟ್ಟಿದ್ದಾರೆ. ಶಟ್. ಇದು ಬ್ಯಾಟ್ರಿ. ಬ್ಯಾಟರಿ ರಿಪ್ಲೇಸ್. ಇನ್ನೊಂದು ಫ್ರೀಜರ್ ಇತ್ತಲ್ಲ ಇಲ್ಲಿ. ಓಕೆ, ಇದು ಊದ್ಕೊಂಡಿರೋ ಬ್ಯಾಟ್ರಿ. ಇದು ಕಸ್ಟಮರ್ದು ಸ್ಟ್ರಿಪ್ ಇದೆ. ಇದನ್ನು ಇಲ್ಲಿದೆ, ಇದು ನಾವು ಹಾಕ್ತಿರೋ ಬ್ಯಾಟ್ರಿ. ಅದನ್ನು ಇದಕ್ಕೆ ಹಾಕಿ ವೆಲ್ಡ್ ಮಾಡಬೇಕಾಗುತ್ತೆ. ಸ್ಪಾಟ್ ವೆಲ್ಡಿಂಗ್ ಬರುತ್ತೆ. ಇದು ಸ್ಪಾಟ್ ವೆಲ್ಡಿಂಗ್ ಮಿಷಿನ್ ಕ್ವಿನ್ಲಿದು, ಅದನ್ನು ಯೂಸ್ ಮಾಡ್ತಾ ಇರೋದು ನಾನು. ಮೈಕ್ರೋಸ್ಕೋಪ್ ಇಟ್ಕೊಂಡು ವೆಲ್ಡಿಂಗ್ ಮಾಡಬೇಕಾಗುತ್ತೆ. ವೆಲ್ಡಿಂಗ್ ಮಾಡಾದ್ಮೇಲೆ ತಿರ್ಗಾ ಇದನ್ನು ಡಿವೈಸಲ್ಲಿಟ್ಟೆ. ಓಕೆ, ಇಲ್ಲೇ ಇದೆ. ಇದನ್ನು ಡಿವೈಸ್ಗೆ ಹಾಕಬೇಕಾಗುತ್ತೆ. ಇದನ್ನು ಡಿವೈಸ್ಗೆ ಹಾಕಿ ಇದಕ್ಕೆ ಟೇಪ್ ಎಲ್ಲ ಬರುತ್ತೆ.
ಈ ಥರ ಟೇಪ್ ಬರುತ್ತೆ. ಆಮೇಲೆ ಅದಕ್ಕೊಂದು ಶೀಲ್ಡ್ ಥರ ಬರುತ್ತೆ, ವಿತ್ ಶೀಲ್ಡ್ ಥರ ಬರುತ್ತೆ. ಶೀಲ್ಡ್ ಹಾಕಿ ಕಸ್ಟಮರ್ ಬಂದಿದ್ದಾರೆ. ಸೊ ಶೀಲ್ಡ್ ಥರ, ಮೇಡಮ್ 1 ಸೆಕೆಂಡ್ ಕಮಿಂಗ್. ಶೀಲ್ಡ್ ಥರ ಬರುತ್ತೆ, ಅದನ್ನು ಹಾಕಿ ಇದನ್ನೆಲ್ಲ ಹಾಕಾದ್ಮೇಲೆ ಒಂದ್ಸತಿ ಫಾರ್ಮ್ಯಾಟ್ ಮಾಡಬೇಕಾಗತ್ತೆ. ಫಾರ್ಮ್ಯಾಟ್ ಮಾಡಾದ್ಮೇಲೆ ಅದು ಎರರ್ ಮೆಸೇಜ್ ಹೋಗುತ್ತೆ, 100% ಹೆಲ್ತ್ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಇವ್ರದ್ದು 59% ಇರೋದ್ರಿಂದ ಸೊ ಅದಾಗೋದು 50-50 ಚಾನ್ಸಸ್ ಇದೆ. ಚೆಕ್ ಮಾಡಬೇಕಾಗತ್ತೆ ಒಂದ್ಸತಿ ಆಗುತ್ತಾ ಹಿಂಗೆ ಅಂತ. ಓಕೆ, ದಟ್ಸ್ ಇಟ್.